ಆಳಂದ ತಾಲೂಕಿನಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಒಟ್ಟು 2,90,00,000 ರು ಸರ್ಕಾರಿ ಹಣ ಲೂಟಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ರಾಠೋಡ್ ಅವರು ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2024-25ನೇ ಸಾಲಿನಲ್ಲಿ ತಾಲೂಕು ಪಂಚಾಯತ್ ಹಾಗೂ ಸಂಬಂಧಿತ ಇಲಾಖೆಗಳ ಮೂಲಕ ಅನುಷ್ಠಾನಗೊಂಡ ಕಾಮಗಾರಿಗಳಲ್ಲಿ ಭಾರಿ ದುರ್ಬಳಕೆ ನಡೆದಿದೆ ಎಂದು ಹೇಳಿದರು. ಅನಿರ್ಬಂಧಿತ ಕ್ರಿಯಾ ಯೋಜನೆಯಲ್ಲಿ 1,75,00,000 ಹಾಗೂ CMGSY ಕಾಮಗಾರಿಯಲ್ಲಿ 1,15,00,000 ರೂಪಾಯಿ ಒಟ್ಟು 2,90,00,000 ಹಣವನ್ನು ಸುಳ್ಳು ಬಿಲ್ಲುಗಳ ಮೂಲಕ ದುರುಪಯೋಗ ಮಾಡಲಾಗಿದೆ ಎಂದು ಆರೋಪಿಸಿದರು. ಸ್ಥಳ ಪರಿಶೀಲನೆ ವೇಳೆ ಹಲವು ಕಾಮಗಾರಿಗಳು ಕಾಗದದಲ್ಲಿ ಮಾತ್ರ ಪೂರ್ಣಗೊಂಡಂತೆ ತೋರಿಸಿ ವಾಸ್ತವದಲ್ಲಿ ಕೆಲಸವೇ ನಡೆದಿಲ್ಲ ಎಂಬುದು ಪತ್ತೆಯಾಗಿದೆ ಎಂದು ತಿಳಿಸಿದರು. ರುದ್ರವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಮಗಾರ್ ತಾಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 2 ಕೋಣೆಗಳ ದುರಸ್ತಿಗೆ ಮಂಜೂರಾದ 4,75,000 ಅನುದಾನದಲ್ಲಿ ಕೇವಲ ಸುಣ್ಣ ಬಣ್ಣ ಮತ್ತು 1 ಕೋಣೆಗೆ ಸೀಟ್ ಹಾಕಲಾಗಿದೆ. ಅಂದಾಜು 20-30 ಸಾವಿರ ವೆಚ್ಚವಾದರೂ ಸುಮಾರು 4 ಲಕ್ಷ ಹಣ ದುರ್ಬಳಕೆಯಾಗಿದೆ ಎಂದು ಅವರು ವಿವರಿಸಿದರು. ಇದಲ್ಲದೆ 8 ಅಂಗನವಾಡಿ ಕೇಂದ್ರಗಳಿಗೆ ಅಲ್ಮಾರಿ, ವಾಟರ್ ಫಿಲ್ಟರ್, ಮಿಕ್ಸರ್, ಫ್ಯಾನ್ ಮತ್ತು ವಿದ್ಯುತೀಕರಣ ಕಾಮಗಾರಿಗಳಲ್ಲಿ ಕಳಪೆ ಸಾಮಗ್ರಿ ಹಾಗೂ ಸುಳ್ಳು ಬಿಲ್ಲುಗಳ ಮೂಲಕ ಸುಮಾರು 5 ಲಕ್ಷ ಹಣ ದುರುಪಯೋಗವಾಗಿದೆ ಎಂಬ ಆರೋಪವಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಾಮಗಾರಿ ಸಂಖ್ಯೆ 48 ಮತ್ತು 50ರಲ್ಲಿ ಅಲ್ಪ ಅಥವಾ ಯಾವುದೇ ಕೆಲಸವಿಲ್ಲದೆ 6,50,000 ಹಣ ದುರ್ಬಳಕೆಯಾಗಿದೆ. ಕಾಮಗಾರಿ ಸಂಖ್ಯೆ 52 ರಸ್ತೆ 2 ವರ್ಷಗಳ ಹಿಂದೆ ನಿರ್ಮಿತ ರಸ್ತೆಗೆ ಮರುಬಿಲ್ ಹಾಕಿ 4 ಲಕ್ಷ ಹಣ ಲೂಟಿ ಮಾಡಲಾಗಿದೆ. ಕಾಮಗಾರಿ ಸಂಖ್ಯೆ 52 ಶಾಲಾ ಶೌಚಾಲಯ ಮೋಗಾಬಿ ಗ್ರಾಮದ ಸರ್ಕಾರಿ ಶಾಲೆಯ ಅಂಗವಿಕಲ ಶೌಚಾಲಯ ಕಳಪೆ ಹಾಗೂ ಅಪೂರ್ಣವಾಗಿದ್ದು 2 ಲಕ್ಷ ಹಣ ಲೂಟಿಯಾಗಿದೆ ಎಂದು ಆರೋಪಿಸಲಾಗಿದೆ. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಿಸಿದಂತೆ GPS ಫೋಟೋಗಳು ಮತ್ತು ವಿಡಿಯೋ ಸಾಕ್ಷ್ಯಗಳನ್ನು ದೂರಿಗೆ ಲಗತ್ತಿಸಲಾಗಿದೆ ಎಂದು ತಿಳಿಸಿದ ರಾಠೋಡ್ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಿ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು, ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹಾಗೂ ದುರ್ಬಳಕೆಯಾದ ಸಂಪೂರ್ಣ ಹಣವನ್ನು ಸರ್ಕಾರಿ ಖಜಾನೆಗೆ ಮರುಪಡೆಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಮೊದಲೇ ಮತ್ತು ಸೇವಾಗ್ ರಾಠೋಡ್ ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ತಂಬೋಲಿ, ಆಳಂದ್. ಇವತ್ತಿನ ಸುದ್ದಿಗೋಷ್ಠಿ ಕರೆಯಲು ಕಾರಣ ಆಳಂದ್ ತಾಲೂಕಿನ ಅನಿರ್ಬಂಧಿತ ಯೋಜನೆ ಮತ್ತು ರೋಡ್ಗಳ ಮೇಂಟೆನೆನ್ಸ್ 3054ನಾಗೆ ರೋಡ್ ಮೇಂಟೆನೆನ್ಸ್ ಮಾಡ್ತಾ ಇರೋದು. ಹೆಡ್ನಲ್ಲಿ ಇಲ್ಲಿ ಸುಮಾರು 2,50,00,000 ತನಕ ಹಗರಣ ಮಾಡಿದ್ದಾರೆ. ಯಾವ ರೀತಿ ಹಗರಣ ಮಾಡಿದ್ದಾರೆ ಅಂದರೆ ಕಾಮಗಾರಿ ಮಾಡದೆ ಹಗರಣ ಮಾಡಿದ್ದಾರೆ. ಅನಿರ್ಬಂಧಿತದಲ್ಲಿ ಕೆಲವೊಂದು ಕಾಮಗಾರಿ ಯಾವ ಥರ ಮಾಡ್ತಾರಂದ್ರೆ ಅವರು ಅನುದಾನ ಯಾಕೆ ಮಾಡ್ತಾರೆ ಅಂದರೆ ಈ ಅನುದಾನದಲ್ಲಿ ಕ್ರಿಯಾಯೋಜನೆ ರಚನೆ ಮಾಡಬೇಕಾದ್ರೆ ಎಲ್ಲಿ ತೊಂದರೆಗಳಿದೆ, ಎಲ್ಲೆಲ್ಲಿ ನಾವು ಮೇಂಟೆನೆನ್ಸ್ ಮಾಡ್ಬೋದು, ಈ ಅನುದಾನದಲ್ಲಿ ಕೆಲಸ ಮಾಡ್ಬೋದು ಅಂತ ಇರುತ್ತೆ. ಆದರೆ ಇವ್ರು ಕೆಲಸ ಯಾವ ರೀತಿ ಮಾಡ್ತಾರೆ ಅಂದರೆ ತಮ್ಗೆ ಬೇಕಾದಂಥ ರೀತಿಯಲ್ಲಿ ತಮಗೆ ಯಾರು ಹಣ ತೆಗೆದುಕೊಂಡು ಅವ್ರಿಗೆ ತಂದಿದ್ದ ತಮ್ಮ ಪರ್ಸೆಂಟೇಜ್ ಮುಟ್ಟಿಸ್ತಾರೆ ಅಂಥವ್ರಿಗೆ ಕೆಲಸ ಕೊಡ್ತಾರೆ. ಇವತ್ತು ನಾವು ಸುಮಾರು ಎಲ್ಲ ಕಾಮಗಾರಿಗಳು ವೀಕ್ಷಣೆ ಮಾಡಿದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಮತ್ತು ಇದಕ್ಕೆ ದೂರನೂ ಕೊಟ್ಟಿದ್ದೀವಿ. ಸುಮಾರು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಆಳಂದ್ ತಾಲೂಕಿನ ಒಂದು ಮೋಗಾಬಿ ಗ್ರಾಮ ಅಂತ ಇದೆ. ಆ ಮೋಗಾಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಪ್ರಾಥಮಿಕ ಶಾಲೆಯಲ್ಲಿ ಬಾತ್ರೂಮ್ ನಿರ್ಮಾಣಕ್ಕೆ 4 ಲಕ್ಷ ಅನುದಾನ ಕೊಡ್ತಾರೆ. ಆ ಬಾತ್ರೂಮ್ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಅಲ್ಲಿ ಒಂದು ವೀಕ್ಷಣೆ ಹೋಗೋ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿನಿಗಳು ಅಲ್ಲಿ ನಿಂತ ಅವ್ರು ನಾಚ್ಕೋತಾರೆ. ನಮಗೆ ನೋಡಿ, ನಾವು ಫೋಟೋ ಹೊಡೆಯುತ್ತಿರೋ ಸಂದರ್ಭದಲ್ಲಿ ಬಾತ್ರೂಮ್ ಫೋಟೋ ಹೊಡೆಯುತ್ತಿರೋ ಸಂದರ್ಭದಲ್ಲಿ ನಾಚ್ಕೋತಾರೆ. ಯಾವ ರೀತಿ ನಾಚ್ಕೋತಾರೆ ಅಂದ್ರೆ ಆ ಬಾತ್ರೂಮ್ಗೆ ಬಾಗಿಲು ಕೊಡ್ರಿ ಸರಿನಾ, ಬಾತ್ರೂಮ್ ಯಾವ ರೀತಿ ಕಟ್ಟಿದ್ರೆ ಕಂಪೌಂಡ್ ಒಂದು ಸಹಾಯ ತಗೊಂಡ್ರೆ ಕಂಪೌಂಡ್ ಮೇಲೆ 4 ಇಟಂಗಿ ಹಾಕಿದ್ದಾರೆ ಮತ್ತೆ ಅಲ್ಲಿ ಕಟ್ಕೊಂಡ್ ಬಿಟ್ಟು ಬಾತ್ರೂಮ್ ಇದು ಮಾಡಿದ್ದಾರೆ. ಬಟ್ ಅದು ಗೋಡೆ ಯಾವ ರೀತಿ ಮಾಡಿದ್ರೆ ಒಂದೇ ಕಾಲಮ್ ಮಾಡಿದ್ದಾರೆ, ಒಂದೇ ಇಟಂಗಿ ಹಚ್ಚಿದ್ದಾರೆ. ಅಂದ್ರೆ ಯಾರಾದ್ರೂ ಒದ್ದಿರಂದ್ರೆ ಒಂದು ಒಳದ್ ಬಿಡುತ್ತೆ. ಮತ್ತೆ ಅದಕ್ಕೆ ಬಾತ್ರೂಮ್ ಇದು ಕೊಟ್ಟಿದ್ರೆ ಕಲರ್ ಮಾಡಿಲ್ಲ, ಇದು ಮಾಡಿಲ್ಲ, ಇನ್ನು ಚಾಲ್ತಿಯಲ್ಲಿ ಇರೋದು ಬಾತ್ರೂಮ್. ಅಲ್ಲಿ ವಿಸಿಟ್ ಯಾರು ಮಾಡ್ತಾರೆ ಅಂದ್ರೆ ಇವರು ಮಾಡ್ತಾರೆ, ಇವರು ಕಾಣಿಸ್ತಾರೆ. ಸ್ವತಃ ಇವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಸಿಟ್ ಮಾಡಿ ಇಂಥ ಕಳಪೆ ಮಟ್ಟದ ಕಾಮಗಾರಿಗಳು ದುರ್ಬಳಕೆ ಅಂತ ಅನುದಾನಕ್ಕೆ ಇವರು ಪೇಮೆಂಟ್ನು ಮಾಡ್ತಾರೆ. ಪೇಮೆಂಟ್ ಮಾಡಿಬಿಟ್ಟು ಅಲ್ಲಿ ಜೈ ಅವ್ರಿಗೆ ನಾವು ಕಾಲ್ ಮಾಡಿಬಿಟ್ಟಾಗ ಜೈ ಅವ್ರಿಗೆ ನಾವು ಕೇಳಿದಾಗ ಇದು ಏನಾಗಿದೆ ಸರ್, ಇದು ಪರಿಸ್ಥಿತಿ ಯಾಕಿದೆ ಈ ಥರ ಅಂತ ಹೇಳಿದ್ರೆ ಮಾಡಮೆ ಅಂದ್ರೆ ಇದು ಅಧಿಕಾರಿಗಳು ಮಾತಾಡೋದು. ಅಲ್ಲಿ ಪರಿಸ್ಥಿತಿ ನೋಡಿ, ಬಾತ್ರೂಮಿಗೆ ಜಸ್ಟ್ ಪರಿಸ್ಥಿತಿ ಈ ಥರ ಇದೆ. ಅಲ್ಲಿ ಒಂದು ಟೀಚರ್ ನಮಗೆ ಮನವಿ ಏನ್ ಮಾಡ್ಕೊತಾರೆ ಅಂದ್ರೆ ನೀವು ಏನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಬಟ್ ನಮಗೆ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಡಿ ಈ ಶಾಲೆಯಲ್ಲಿ. ಅಂದ್ರೆ 4 ಲಕ್ಷ ಅನುದಾನ ಇದ್ರೂ ಕೂಡ ಈ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ನಮ್ಮ
ನಮ್ಮ ಹೆಣ್ಮಕ್ಳಿಗೆ ಈ ಅನುದಾನ ಬಳಕೆ ಆಗ್ತಾ ಇಲ್ಲ, ಇನ್ನ ಹಂಚಿ ಬಳಕುವಂತ ಪರಿಸ್ಥಿತಿ ಬರ್ತಾ ಇದೆ. ಇದೇ ತರ ಅಂಗನವಾಡಿಗಳ ಕೆಲಸ ಆಗ್ಲಿ, ರೋಡ್ ಕೆಲಸ ಆಗ್ಲಿ, ಪ್ರತಿಯೊಂದು ಕೆಲಸ ಇದೇ ತರ ಮಾಡಿದ್ದಾರೆ. ಇದಕ್ಕೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತ ನಾವು ಒತ್ತಾಯಿಸ್ತೀವಿ. ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬಿಟ್ಟು ಇವು ಏನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದಾರೆ, ಬಹಳ ವರ್ಷದಿಂದಲೂ ಇದ್ದಾರೆ, ಇವರೆಲ್ಲರಿಗೂ ಹೊಂದಾಣಿಕೆ ಮಾಡಿಕೊಂಡು ಇವತ್ತ ಸರ್ಕಾರದ ಖಜಾನೆಗೆ ಧಕ್ಕೆ ತರುವಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಸ್ವಂತ ಬಳಕೆಗೆ ಇವರು ಅಧಿಕಾರಿ ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತು ನಮ್ದು ಏನು ಜಿಲ್ಲಾ ಪಂಚಾಯತಿ ವಿಭಾಗ ಕಚೇರಿ ಇದೆ, ಅಲ್ಲಿ ಜೈಗಳು ಮತ್ತು ಇವ್ರು ಇಂಜಿನಿಯರ್ಸ್ ವಿಭಾಗದ ಏನು ಎಷ್ಟೇ ಅಧಿಕಾರಿಗಳು ಇದ್ರಲ್ಲ, ಇವೆಲ್ಲರೂ ಇವ್ರು ಬೇಲಿ ಭಾಗ ಬಿಟ್ಟಿದೆ. ಇದ್ರಲ್ಲಿ ಅವರೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ತಮ್ಮ ಒಂದು ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಈ ಅನುದಾನದಲ್ಲಿ ನೀವು ಇವ್ರಿಗೆ ತಗೊಂಡ್ ಬರ್ರಿ, ನಮ್ಗೆ ಇಷ್ಟ ಕೆಲಸಕ್ಕೆ ನಾವು ಇಷ್ಟ ನಮಗೆ ತಂದು ಕೊಡಿ, ಅವ್ರಿಗೆ ಅಷ್ಟು ಮಾಡ್ಕೊಳ್ಳಿ, ಈ ತರ ಮಾಡ್ಕೊಂಡ್ಬಿಟ್ಟು ಜನರಿಗೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನುದಾನಕ್ಕೆ ಇವರು ಮನೆಗೆ ಹೋದಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆದಷ್ಟು ಬೇಗ ಮಾಡ್ಬೇಕಂತ ಮಾಡ್ತೀವಿ. ಸರ್ಕಾರ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಲಿ ಅಂದ್ರೆ ನಾವು ಸಂಘಟನೆ ಕಡೆಯಿಂದ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವ್ರಿಗೆ ಜೈಲು ಹೊಟ್ಟ ಕೆಲಸ ನಮ್ಮ ಸಂಘಟನೆ ಶಕ್ತಿಯಲ್ಲಿ ಇದೆ ಅಂತ ಕಳಿಸ್ತೇವೆ. ಧನ್ಯವಾದ.